ಹೆಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಯಸ ರೆಸಿಪಿ ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ನೀವೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಕ್ಯಾರೆಟ್ ಇಷ್ಟ ಆಗದೆ ಇರೋರು ಯಾರೂ ಇಲ್ಲ. ಇವತ್ತು ಕ್ಯಾರೆಟಲ್ಲಿ ಒಂದು ಪಾಯಸ ಮಾಡ್ತಾ ಇದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಯಾವಾಗ ಬೇಕಾದ್ರೂ ನೀವು ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ಕ್ಯಾರೆಟ್ನೆಲ್ಲಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅರ್ಧ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಇನ್ನು ಅರ್ಧ ಕ್ಯಾರೆಟ್ನ ದಪ್ಪ ದಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಕ್ಯಾರೆಟ್ ದಪ್ಪ ದಪ್ಪ ಏನು ಹಚ್ಕೊಂಡಿದ್ದೀವಲ್ಲ ಅದನ್ನು ಫಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಪ್ರೊಸೆಸ್ಸು, ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದನ್ನು ನೋಡಿ ನಾನು ಫಸ್ಟು ಚೆನ್ನಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಅದೆಲ್ಲ ಹಸಿ ವಾಸನೆ ಹೋಗಿ ಆದಮೇಲೆ ತುರಿದಿರೋದೇನಿದೆ ಅದನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಅದು ಬೇಗ ಬೇಯಲ್ಲ, ಬೇಗ ಹಸಿ ವಾಸನೆ ಹೋಗಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹಚ್ಚಿ ಹಾಕ್ಕೊಂಡೆ. ಆಮೇಲೆ ತುರಿದಿರೋದು ಹಾಕ್ಕೊಂಡಿದ್ದೀನಿ. ಈಗ ಅದು ಹಸಿ ವಾಸನೆ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗಿ ಆದಮೇಲೆ 10 ಬಾದಾಮಿ 10 ಗೋಡಂಬಿ ಹಾಕ್ಕೊಂಡು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೇನೆ ಹಾಲು ಹಾಕಬೇಕು. ಅದು ಮುಳುಗೋಷ್ಟಾದರೆ ಸಾಕಾಗುತ್ತೆ, 1 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಾದಾಮಿ ಗೋಡಂಬಿ ಬೇಕಾದ್ರೆ ನೀವು ನೆನೆಸಿನೂ ಹಾಕ್ಕೊಳ್ಬೋದಾಗತ್ತೆ. ನಾನು ಇದಾಗೆ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಹಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 4 ವಿಸಲ್ ಕೂಗಿಸ್ಕೊಂಡ್ಬಿಟ್ಟು ತಣ್ಣಗಾಗ್ಬಿಡ್ಬೇಕಾಗತ್ತೆ. ತಣ್ಣಗಾದ್ಮೇಲೆ ತೆಗೆದ್ರೆ ನೋಡಿ ಈ ರೀತಿ ಆಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅದು. ಇವಾಗ ನಾವೇನು ದಪ್ಪ ದಪ್ಪ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಮತ್ತು ಗೋಡಂಬಿನೂ ಬಾದಾಮಿನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿದಿರೋದೆಲ್ಲ ಅದರಲ್ಲೇ ಇದೆ. ಈಗ ಅದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ಆ ಪ್ಯೂರಿನ ಅದೇ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಲು ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕಾದ್ರೂ ಸಕ್ಕರೆ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟ್ ತಕ್ಕನಂಗೆ ಹಾಕ್ಕೊಳ್ಬೋದಾಗತ್ತೆ. ಈಗ ಇದಕ್ಕೆ ನಾನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ, ಅಂದರೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಬಾದಾಮಿ ದೊಡ್ಡದಾಗಿ ಸ್ಲೈಸ್ ಮಾಡಿರೋದು ಮತ್ತು ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ದ್ರಾಕ್ಷಿ ಬೇಗ ಸೀದೋಗ್ಬಿಡುತ್ತೆ. ತುಂಬಾ ಈಸಿ ಅಂತ ಹೇಳಿದ್ನಲ್ಲ, ನೋಡಿ ಹಾಗೆ ಹೋಯಿತು ಪಾಯಸ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ಸ್ಯಾರಿ ಡಿಸೈನ್ಸು, ಕ್ರೋಶಾ ಕುಚ್ಚು ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತಾ ಇರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೀಗ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಂಡಿದ್ದು ಆದಮೇಲೆ ಏನು ಕುದೀತಾ ಇರುತ್ತಲ್ವ ಪಾಯಸ, ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗೆ ತಿರುಗಿಸ್ಕೊಳ್ಬೇಕು. ಇದನ್ನು ಕೋಲ್ಡ್ ಮಾಡಿಕೊಂಡು ಬೇಕಾದ್ರೆ ಕುಡಿಬೋದು, ಬಿಸಿಯಲ್ಲೂ ಕುಡಿಬೋದು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೋಲ್ಡಾಗೂ ಚೆನ್ನಾಗಿರುತ್ತೆ, ಬಿಸಿನೂ ಚೆನ್ನಾಗಿರುತ್ತೆ, ಹೇಗೆ ಬೇಕಾದ್ರೂ ತಿನ್ಬೋದು ನೀವು. ಹಾಲನ್ನ ಕನ್ಸಿಸ್ಟೆನ್ಸಿ ನೀವು ಎಷ್ಟು ಬೇಕಾದ್ರೂ ನೋಡಿಕೊಂಡು, ಗಟ್ಟಿ ಆದರೆ ಸ್ವಲ್ಪ ನೀರಂಗೆ ಮಾಡ್ಕೊಳ್ಬೋದು, ಅಥವಾ ನೀರಂಗೆ ಬೇಡ ನಮಗೆ ಗಟ್ಟಿನೇ ಬೇಕು ಅಂತಂದರೆ ಹಾಲನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಇದು ರುಬ್ಬಿರೋದ್ರಿಂದ ಬೇಗ ಮಂದ ಬಂದುಬಿಡುತ್ತೆ. ಜಾಸ್ತಿನೂ ಮಂದ ಇದ್ರೂ ಚೆನ್ನಾಗಿರಲ್ಲ, ಜಾಸ್ತಿ ನೀರಂಗಿರೋ ಚೆನ್ನಾಗಿರಲ್ಲ. ಮೀಡಿಯಮ್ಮಾಗೆ ಮಾಡಿಕೊಂಡು ತಿನ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.